ಇದು ಯಾಗಂಟಿ ಕ್ಷೇತ್ರ. ಎಲ್ಲರಿಗೂ ಪಿಕ್ಸೆಲ್ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು ಆಂಧ್ರ ಪ್ರದೇಶದಲ್ಲಿರುವಂಥ ಯಾಗಂಟಿ ಅನ್ನೋ ಒಂದು ಪುಣ್ಯಕ್ಷೇತ್ರಕ್ಕೆ. ಇಲ್ಲಿ ಇರುವಂಥ ದೇವರು ಉಮಾಮಹೇಶ್ವರ. ಇದು ಉಮಾಮಹೇಶ್ವರ ಟೆಂಪಲ್ಲು. ಈ ದೇವಸ್ಥಾನ ಬಂದು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ರಾಜವಂಶದ ರಾಜ ಹರಿಹರ ಬುಕ್ಕ ರಾಯರು ನಿರ್ಮಿಸಿದ್ದಾರೆ. ಈ ದೇವಸ್ಥಾನ ಶಿವಾಲಯ ಆಗಿದ್ರು ಇದು ನಿರ್ಮಾಣಗೊಂಡಿರೋದು ವೈಷ್ಣವರ ಒಂದು ರೂಪದಲ್ಲಿ, ಸಂಪ್ರದಾಯದಂತೆ ರೂಪುಗೊಂಡಿರೋದು. ನೋಡಿ, ಇಲ್ಲಿ ಅನ್ನಪ್ರಸಾದ ಕೂಡ ಇದೆ. ಮಧ್ಯಾಹ್ನದ ಹೊತ್ತು ಇಲ್ಲಿ ಊಟ ಕೂಡ ಹಾಕ್ತಾರೆ. ಇವಾಗ ಊಟ ಮಾಡ್ಕೊಂಬರೋಣ ಬನ್ನಿ. ಯಾಗಂಟಿನಲ್ಲಿರುವಂತಹ ಅನ್ನಛತ್ರ ಇದೆ. ಎಷ್ಟು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ ಹೋಗಿ ಊಟ ಮಾಡ್ಕೊಬರೋಣ. ನೋಡಿ, ಇವಾಗ ಊಟ ಮಾಡ್ಕೊಂಬಂದ್ವಿ. ಊಟ ಅಂತೂ ಸೂಪರಾಗಿತ್ತು. ಯಾರಾದರೂ ಇಲ್ಲಿ ಬಂದಾಗ ಊಟ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಇವಾಗ 3 ಗಂಟೆಗಂತೆ ಓಪನ್ನು. ಯಾಕಂದರೆ ನಾವು ಬಂದಿದ್ದು 1 ಗಂಟೆಗೆ, 1:10 1 ಗಂಟೆಗೆ ದೇವಸ್ಥಾನ ಕ್ಲೋಸು. ಮತ್ತು 3 ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತಾರೆ. ಅಲ್ಲಿವರೆಗೂ ಇಲ್ಲಿ ತಾಳ್ಕೊಂಡು ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ಬೆಟ್ಟ ಹತ್ಬಿಟ್ಟು ಹೋಗಬೇಕು. ಇದೋ ವಿಶೇಷ ಏನಂದರೆ ಇಲ್ಲೊಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿನಲ್ಲಿ ಒಂದು ನಂದಿ ಇದೆ. ಆ ನಂದಿ ಬಾಯಿಂದ ನೀರು ಬರುತ್ತಂತೆ. ಬನ್ನಿ ಹೋಗಿ ನೋಡ್ಕೊಬರೋಣ ಯಾವ ಥರ ಇದೆ. ನೋಡಿ, ನಂದಿ ಇಲ್ಲೇ ಇರೋದು. ನಂದಿ ನೋಡ್ಕೊಬರೋಣ. ನಂದಿ ಬಾಯಿಂದ ನೀರು ಬರ್ತಾ ಇದೆ ಅಂತ ನೋಡಿ, ಇದೇ ಮೇನ್ ಟೆಂಪಲ್ಲು. ಒಂದು ಸ್ವಲ್ಪ ಬೆಟ್ಟ ಹತ್ತಿ ಹೋಗಬೇಕು. ನಾನು ಫಸ್ಟ್ ಟೈಮ್ ಬಂದಿರೋದು. ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ. ನನಗೆ ಕನ್ನಡದ ಯಾವ ಯೂಟ್ಯೂಬರು ಇಲ್ಲಿ ಬಂದು ವೀಡಿಯೋ ಮಾಡಿದ್ದು ನನಗೆ ಸಿಗಲಿಲ್ಲ. ನನಗನ್ಸೋ ಥರ ನಾವೇ ಫಸ್ಟ್ ಬಂದು ಈ ಕ್ಷೇತ್ರನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸುತ್ತಮುತ್ತ ಇರೋಂಥ ಪರಿಸರ ಯಾವ ಥರ ಇದೆ ನೋಡಿ. ಇದು ಇಲ್ಲೂ ಮೇಲೆ ಹೋದರೆ ಒಂದು ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ. ಅದು ಇವಾಗ ಒಂದು ಸ್ವಲ್ಪ ಕ್ಲೋಸ್ ಆಗಿದೆ. ಮೇ ಬಿ 3 ಗಂಟೆಗೆ ಓಪನ್ ಮಾಡ್ತಾರೆ ಅನಿಸುತ್ತೆ. ಎಂಟ್ರೆನ್ಸ್ ಇದೆ. ಇಲ್ಲಿಂದ ಯಾವ ಥರ ಇದೆ. ಇದೇ ರಾಜಗೋಪುರ. ಈ ದೇವಸ್ಥಾನದ ಸುತ್ತಮುತ್ತ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ತುಂಬ ಕೋತಿಗಳಿದ್ದಾವೆ. ಹಿಂದೆಗಡೆ ಎಲ್ಲ ಅಲ್ಲಿ ಒಂದು ಕೊಳ ಇದೆ. ಎಷ್ಟು ಸೂಪರಾಗಿದೆ ಗೊತ್ತಾ. ನೋಡಿ ಯಾವ ಥರ ಇದೆ, ಹೇಗಿದೆ. ಹುಷಾರಾಗಿರಬೇಕು, ತುಂಬ ಜಾರುತ್ತೆ ಅಲ್ವಾ. ಸೂಪರಾಗಿದೆ ಅಲ್ವಾ. ನೋಡಿ, ಇದು ಸುತ್ತಮುತ್ತಲಿನ ವಾತಾವರಣ ಯಾವ ಥರ ಇದೆ ಅಂದ್ಬಿಟ್ಟು.
ನೋಡಿ ಈಗ ತಾನೇ ನಾವು ಉಮಾಮಹೇಶ್ವರ ಅಂದರೆ ಮೇನ್ ಟೆಂಪಲ್ ದರ್ಶನ ಮಾಡಿಕೊಂಡು ಈಗ ಇಲ್ಲಿ ಒಂದು 3-4 ಗುಹೆ ಇದೆ. ಅದರಲ್ಲಿ ಒಂದು ಮೇನ್ ಗುಹೆ ಇದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ಒಂದು ರೋಚಕವಾದ ಒಂದು ಕಥೆ ಇದೆ. ಈ ದೇವಸ್ಥಾನ ಬಂದು ವಾಸ್ತುಶಿಲ್ಪ ಬಂದು ವೈಷ್ಣವರ ವಾಸ್ತುಶಿಲ್ಪ. ಆದರೆ ಇಲ್ಲಿ ಇರೋದು ಶಿವ ಮತ್ತು ಉಮಾಮಹೇಶ್ವರ ಒಳಗಡೆ ಮೇನ್ ದೇವರಾಗಿರೋದು. ಬಟ್ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಗುಹೆ ಬಂದು ವೆಂಕಟೇಶ್ವರ ಸ್ವಾಮಿ ಇರೋದು. ಇಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ವೆಂಕಟೇಶ್ವರ ಸ್ವಾಮಿನ ಸ್ಥಾಪಿಸಬೇಕು ಅಂದ್ಬಿಟ್ಟು ಅವರು ಅಲೆನ ಕೆತ್ತುತ್ತಾ ಇರಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿಯ ಬೆರಳಿನ ಉಗುರು ಮುರಿದು ಬಿದ್ದೋಗುತ್ತೆ. ಆಗ ಆ ದೇವ್ರನ್ನ ಸ್ಥಾಪನೆ ಮಾಡೋದಕ್ಕಾಗೋದಿಲ್ಲ. ಆವಾಗ ಅಗಸ್ತ್ಯ ಮುನಿಗಳು ತಪಸ್ಸನ್ನು ಮಾಡಿ ಆಗದ ಶಿವ ಪ್ರತ್ಯಕ್ಷ ಆಗಿ ಈ ಪ್ರಕೃತಿಯನ್ನು ನೋಡಿ ಇದು ಕೈಲಾಸದ ಥರ ಇದೆ ಅಂತ ಅಂದಾಗ ಆವಾಗ ಅಗಸ್ತ್ಯ ಮುನಿಗಳು ಉಮಾಮಹೇಶ್ವರ, ಪಾರ್ವತಿ, ಶಿವ ಇಬ್ರು ಬಂದು ಇಲ್ಲಿ ನೆಲೆಸಬೇಕು. ಏಕಶಿಲದಲ್ಲಿ ಅಂದ್ರೆ ಒಂದೇ ಕಲ್ಲಿನಲ್ಲಿ ಶಿವ ಮತ್ತೆ ಪಾರ್ವತಿ ಇಬ್ರು ಬೇಕು. ಒಂದೇ ಶಿಲೆಯಲ್ಲಿ ಎಡಗಡೆ ಬಂದು ಶಿವ ಇರ್ತಾನೆ, ಬಲ್ಗಡೆ ಬಂದು ಪಾರ್ವತಿ ಇರ್ತಾರೆ. ಅದೇ ಇಲ್ಲಿ ಇರುವಂತ ಮೂಲ ದೇವರಾಗಿರ್ತಾರೆ. ಇಲ್ಲಿ ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ಅದು ಯಾವುದು ಬೆರಳು ಊನಾಗಿತ್ತು ಅದು ಆ ವಿಗ್ರಹ ಇಲ್ಲಿದೆ. ಹಾಗೆ ವಿಗ್ರಹ ನರಸಿಂಹ ಮೇಲ್ಗಡೆ ಆ ಬಂಡೆ ಕಲ್ ಮೇಲೆ ನರಸಿಂಹ ಸ್ವಾಮಿದು ಒಂದು ವಿಗ್ರಹ ಇದೆ. ಅದು ನೀವು ಅವರು ಟಾರ್ಚ್ ಹಾಕಿ ತೋರಿಸ್ತಾರೆ. ಆವಾಗ ನಿಮಗೆ ಒಂಥರ ರೋಮಾಂಚನ, ಎಕ್ಸೈಟ್ಮೆಂಟ್ ಆಗುತ್ತೆ. ಆ ಥರ ಇದೆ. ಮತ್ತು ಇನ್ನೊಂದು ಕಥೆ ಏನಂದರೆ ತಿರುಪತಿಗೆ ವೆಂಕಟೇಶ್ವರ ಸ್ವಾಮಿ ಇಲ್ಲಿಂದನೇ ಹೋಗಿರೋದು ಅಂತ ಹೇಳ್ತಾರೆ. ಅದೂ ಒಂದು ಒಳಗಡೆ ಜಾಗ ಇದೆ. ಬಟ್ ನಾವು ಕ್ಯಾಮ್ರಾ ಅಲೋ ಇಲ್ಲ, ಅದನ್ನು ನಾವು ಶೂಟ್ ಮಾಡೋಕ್ಕಾಗಿಲ್ಲ. ಬಟ್ ಈ ಜಾಗಕ್ಕಂತೂ ಬರಲೇಬೇಕು, ಆ ಥರ ಇದೆ. ಸೂಪರಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ನೋಡಿಕೊಂಡು ಮೇಲ್ಗಡೆ ಹೋಗಬೇಕು. ಇನ್ನೊಂದು ಗುಹೆ ಇದೆ, ಆ ಗುಹೆಗೆ ಹೋಗ್ಬೇಕು. ನೋಡಿ ಯಾವ ಥರ ಇದೆ. ಆಯ್ತು. ನೋಡಿ ಮೇಲ್ಗಡೆಯಿಂದ ಯಾವ ಥರ ಇದೆ. ಇದೇ ಯಾಗಂಟಿ ಮೇನ್ ಗೋಪುರ ಇದೆ. ಇದು ಮೇಲ್ಗಡೆಯಿಂದ ದೇವಸ್ಥಾನ ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಖರ್ಚಾಗೋದಿಲ್ಲ. ಹಾಗೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಸಪೋರ್ಟ್ ಮಾಡೋ ಥರ ಆಗುತ್ತೆ. ನಾವು ಇದೇ ಥರ ಹೆಚ್ಚು ವೀಡಿಯೋನ ನಾವು ನಿಮಗೆ ತೋರಿಸ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.